ಆತ್ಮೀಯ ವೀಕ್ಷಕರ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಾಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಬೋರ್ವೆಲ್ಗಳಲ್ಲಿ ಕೊರೆಸ್ತಾ ಇರ್ತೀವಿ, ನೀರು ಬೀಳ್ತಾನೇ ಇಲ್ಲ. ಕೊರೆಸ್ತಕ್ಕಂಥ ಬೋರ್ವೆಲ್ಲು ನೀರೇ ಬೀಳ್ತಾ ಇಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕು? ತೋಟ ಮಾಡ್ಕೊಂಡಿದ್ದೀವಿ, ನೀರು ಬೀಳ್ತಾ ಇಲ್ಲ, ಮತ್ತೆ ಪ್ರಯತ್ನಗಳು ಮಾಡ್ತಾಯಿದ್ದಾರೆ. ಇವತ್ತು ನೋಡ್ತಕ್ಕಂಥ ಅಡಿಕೆ ಸೀಮೆಯಲ್ಲಿ ಎಷ್ಟು ಬೋರ್ವೆಲ್ ಕೊರಿತಾ ಇದ್ದಾರೆ, ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಕೃಷಿ ಭೂಮಿಗಳಲ್ಲಿ ತೋಟ ಮಾಡಲಿಕ್ಕೋಸ್ಕರ ಬೋರ್ವೆಲ್ ಕೊಡಿಸ್ತೀವಿ. ಬೋರ್ವೆಲ್ಗಳು ಫೇಲ್ ಆಗ್ತಾಯಿದೆ, ನೀರೇ ಬೀಳ್ತಾ ಇಲ್ಲ. ಬೋರ್ವೆಲ್ ಕೊಡಿಸಿದ್ರೆ ಭೂವಿಜ್ಞಾನಿಗಳು ಕರ್ಕೊಂಬಂದರು, ಪಾಯಿಂಟ್ ಮಾಡಿಸಿದ್ರು, ನೀರು ಬೀಳ್ತಾ ಇಲ್ಲ. ಬೇರೆ ಸ್ಥಳೀಯ ಮೆಥಡಲ್ಲಿ ಪಾಯಿಂಟ್ ಮಾಡಿದ್ರು, ನಮಗೆ ನೀರು ಸಿಗ್ತಾ ಇಲ್ಲ. ಏನು ಮಾಡಬೇಕು? ಇದೇ ಥರ ವಿಫಲವಾಗ್ತಕ್ಕಂಥ ಸಂದರ್ಭ ಬಂದಾಗ ನಮ್ಮ ಪ್ರದೇಶದಲ್ಲಿ ಅಂತರ್ಜಲದ ನಿಕ್ಷೇಪಗಳು ಇದೆಯಾ ಇಲ್ವಾ, ನಮ್ಮ ಜಮೀನಲ್ಲಿ ಎಷ್ಟು ಪ್ರಮಾಣದ ಅಂತರ್ಜಲ ಇದೆ, ಎಷ್ಟು ಆದವರೆಗೂ ಅಂತರ್ಜಲ ಇದೆ ಅನ್ನೋದನ್ನು ನಾವು ಗುರುತು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕ್ತಾ ಇಲ್ಲ. ನಾವೇನು ಮಾಡ್ತೀವಿ? ತೋಟ ಮಾಡಬೇಕು, ಅರ್ಜೆಂಟಾಗಿ ಈ ದಿನಗಳ ಒಳ್ಳೆಯ ದಿನಗಳಿದೆ, ಬೋರಲ್ಲಿ ಪಾಯಿಂಟ್ ಮಾಡಿಸ್ಬೇಕು. ಯಾರೋ ಒಬ್ಬರು ಪಕ್ಕದ ಜಮೀನಲ್ಲಿ ಬಂದು ಪಾಯಿಂಟ್ ಮಾಡಿದ್ರು, ಅವರು ಬೋರಲ್ಲಿ ಕೊರೆಸಿದ್ರು, ಚೆನ್ನಾಗಿ ನೀರು ಬಂತು, ಅದೇ ಜಿಯಾಲಜಿಸ್ಟ್ನ ಕರ್ಕೊಂಬಂದು ನಾವು ಪಾಯಿಂಟ್ ಮಾಡಿಸ್ಬೇಕು ಅಂತೇಳಿ ಬೋರಲ್ಲಿ ಕೊರೆಸ್ತೀವಿ. ನೀರು ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿ ಆಗುತ್ತೆ ಅಂತಂದರೆ ಇದೇ ಥರ ಪರಿಸ್ಥಿತಿ ಆಗ್ತದೆ, ನೀರಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ. ಹಾಗಾಗಿ ಬೋರ್ವೆಲ್ಲನ್ನು ಕೊರೆಸೋಕ್ಕಿಂತ ಮೊದಲು ನಮ್ಮ ಭೂಮಿಯಲ್ಲಿ, ನಮ್ಮ ಪ್ರದೇಶದಲ್ಲಿ, ಅಕ್ಕಪಕ್ಕದಲ್ಲಿ ಅಂತರ್ಜಲ ಇದೆಯಾ? ನಾವು ಈ ಥರ ದೀರ್ಘಕಾಲ ನೀರಿನ ಬೇಡಿಕೆ ಇರುವಂತಹ ತೋಟಗಾರಿಕೆ ಗಿಡ ಮರಗಳನ್ನು ಬೆಳೆಸ್ಬೋದಾ? ಇದನ್ನು ನಾವು ಆಲೋಚನೆ ಮಾಡಿ ಬೋರ್ವೆಲ್ಗಳನ್ನು ಕೊರೆಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ಸಾಕಷ್ಟು ಕಡೆ ನಾನು ನೋಡ್ತಾ ಇದ್ದೀನಿ, ಬೋರ್ವೆಲ್ ಕೊರೆಸುವಾಗ ಒಂದು ಹನಿ ನೀರೇ ಬೀಳ್ತಾನೆ ಇಲ್ಲ. ನೋಡಿ, ಈ ಜಾಗ ನೋಡ್ತಾ ಇದ್ದೀರಲ್ಲ, ಇದು ಶಿವಗಂಗಾ ಕೆರೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ. ಇದು ನೀರೇ ಬಂದಿಲ್ಲ, ಈ ಬೋರ್ವೆಲ್ಲಲ್ಲಿ ಒಂದು ಡ್ರಾಪ್ ಸಹ ನೀರು ಬಂದಿಲ್ಲ. ಇಂತಹ ಪ್ರದೇಶದಲ್ಲಿ ಬೋರ್ವೆಲ್ ಕೊರೆಯುವಾಗ ಒಂದು ಹನಿ ನೀರು ಬಂದಿಲ್ಲ, ಪೌಡರ್ ಬಂದಿದೆ. ಇಂಥವರು ಕೃಷಿ ಮಾಡಬೇಕಂತ ಹುಮ್ಮಸ್ಸಲ್ಲಿದ್ದಾರೆ. ಎಲ್ಲರೂ ತೋಟ ಮಾಡಿದ್ದಾರೆ, ಸರ್ ನಾನು ತೋಟ ಮಾಡಬೇಕು. ಈ ಥರ 2 ಬೋರ್ವೆಲ್ ಕೊರೆಸಿದ್ದಾರೆ, ಎರಡೂ ಫೇಲ್ ಆಯಿತು. ನೋಡಿ, ಇಲ್ಲೊಂದು ಬನ್ನಿ ಮರ ಕಾಣಿಸ್ತಾ ಇದೆಯಲ್ಲ, ಬನ್ನಿ ಮರ ಅಂದರೆ ನಮ್ಗೆ ಭಾಳಷ್ಟು ನಂಬಿಕೆ. ನಮ್ಮ ದೇಶದಲ್ಲಿ ಬನ್ನಿ ಮರ, ಉತ್ತ, ಎಕ್ಕೆಗಿಡ ಇಂಥದ್ರ ಪಕ್ಕದಲ್ಲಿ ಬೋರ್ವೆಲ್ ಕೊರೆದ್ರೆ ಫೇಲೇ ಆಗಲ್ಲ ಅಂತೇಳಿ. ಈಶಾನ್ಯ ಮೂಲೆ, ಈ ಥರ ನಮ್ಮ ದೇಶದಲ್ಲಿ ಇರ್ತಕ್ಕಂಥಷ್ಟು ನಂಬಿಕೆಗಳು ಬೇರೆ ಯಾವ ದೇಶದಲ್ಲೂ ಇರಲಿಕ್ಕಿಲ್ಲ. ಈ ಥರ ನಂಬಿಕೆಗಳಿಂದಲೇ ನಮ್ಮಲ್ಲಿ ಫೇಲ್ಯೂರ್ ಆಗ್ತಾಯಿದೆ. ಒಂದು ಹೇಳ್ತಾ ಇದ್ದಾರೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ವಾಸ್ತು ಮತ್ತೊಂದು ವೈಜ್ಞಾನಿಕವಾಗಿಂತಲೂ ಮೂಢನಂಬಿಕೆಗಳಿಂದ ಪಾಯಿಂಟ್ಗಳನ್ನು ನಂಬಿ ಫೇಲ್ ಆಗ್ತಕ್ಕಂಥ ದೇಶಗಳಲ್ಲಿ ಭಾರತ ಫಸ್ಟ್ ಪ್ಲೇಸಲ್ಲಿದೆ ಅಂತ. ಅಷ್ಟು ಸಂಖ್ಯೆಯ ಬೋರ್ವೆಲ್ಗಳು ನಮ್ಮ ದೇಶದಲ್ಲಿ ಫೇಲ್ ಆಗ್ತದೆ. 80% ಬೋರ್ವೆಲ್ ಫೇಲ್ ಆಗಲಿಕ್ಕೆ ಮುಖ್ಯ ಕಾರಣ ನಾವು ನಂಬತಕ್ಕಂಥ ನಂಬಿಕೆಗಳು. ನನ್ನ ಸೈಟಲ್ಲಿ ಈಶಾನ್ಯ ದಿಕ್ಕಲ್ಲೇ ಬೋರ್ವೆಲ್ ಬೇಕು, ನನ್ನ ಜಮೀನಿಗೂ ಈಶಾನ್ಯ ದಿಕ್ಕಲ್ಲೇ ಬೋರ್ ಬೇಕು, ನನ್ನ ಜಮೀನಲ್ಲಿ ಬನ್ನಿ ಮರದ ಪಕ್ಕದಲ್ಲಿ ನೀರು ಬೇಕು, ಎಕ್ಕೆ ಗಿಡದ ಪಕ್ಕದಲ್ಲೇ ನೀರು ಬೇಕು, ಹುತ್ತದ ಮೇಲೆ ಬೋರ್ವೆಲ್ ಕೊರೆಸ್ತೀನಿ ನೀರು ಬರಬೇಕು, ಮತ್ತು ತಗ್ಗಲ್ಲೇ ನೀರು ಬರಬೇಕು, ಕೆರೆ ಪಕ್ಕದಲ್ಲಿ ಕೊರೆಸ್ತೀನಿ ನೀರು ಬರಬೇಕು. ಖಂಡಿತ ನಾವು ಭೂಮಿಗೆ ಆದೇಶ ಮಾಡ್ತೀವಿ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ. ನೀನು ನನಗೆ ಇಲ್ಲೇ ನೀರು ಕೊಡಬೇಕು, ಭೂಮಿಗೆ ಆದೇಶ ಮಾಡ್ತಾಯಿದ್ದೀವಿ ನಾವು. ಖಂಡಿತ ಈ ಥರ ನಾವು ನೀರನ್ನು ತೆಗಿತೀವಿ ಅನ್ನೋ ಒಂದು ಮನುಷ್ಯನ ಇತ್ತೀಚಿನ ದಿನಮಾನಗಳಲ್ಲಿ ಇಂಥ ಒಂದು ಜಾಸ್ತಿ ಆಗ್ತದೆ. ಮೊದಲು ನಮ್ಮಲ್ಲಿ ನೀರಿಲ್ಲ ಅಂತಂದರೆ ಸುಮ್ಮನೆ ಆಗ್ತಾಯಿದ್ರು. ಬಟ್ ಇವಾಗ ನಾವು ಬೇರೆ ಟೆಕ್ನಾಲಜಿ ಇದೆ, ಚೈನಾ ಟೆಕ್ನಾಲಜಿ ಇದೆ, ಅಮೇರಿಕಾ ಟೆಕ್ನಾಲಜಿ ಇದೆ. ಯಾವುದೇ ಟೆಕ್ನಾಲಜಿಗಳು ಭೂಮಿಯಲ್ಲಿ ಬಂಡೆಕಲ್ಲಿದ್ದರೆ, ಶಿಲೆಗಲ್ಲಿದ್ದರೆ, ನೀರಿನ ನಿಕ್ಷೇಪಗಳೇ, ಜಲಸ್ತರಗಳೇ ಇಲ್ಲದೆ ಹೋದರೆ ನೀವು ಯಾವುದೇ ಥರದ ಪಾಯಿಂಟ್ ಮಾಡಿಸಿದ್ರೆ ನೀರು ಬರಬೇಕಂತೇನಿಲ್ಲ. ಪೌಡ್ರ್ ಅಂತ ಗಣಿ, ನೀವೇನು ಚಿತ್ರದುರ್ಗದ ಬೆಟ್ಟ ಗುಡ್ಡಗಳು ನೋಡ್ತೀರಿ, ಚಾಮುಂಡಿ ಬೆಟ್ಟಗಳು ನೋಡ್ತೀರಿ, ಇದೇ ಥರದಲ್ಲಿ ಬಳ್ಳಾರಿಯ ಹಿಲ್ ರೇಂಜ್ ಅಂತ ಹೇಳ್ತೀವಲ್ಲ, ರಾಯಲಸೀಮದ ಬಂಡೆಗಳು ನೋಡ್ತಿಲ್ಲ, ಸೇಮ್ ಗ್ರಾನೈಟಿಕ್ ಪೌಡ್ರ್ ಅಂತ ಹೇಳ್ತೀನಿ. ಒಂದೇ ಥರದ ಕಲ್ಲಿನ ರಾಶಿಯ ಪೌಡ್ರ್ ಬಂದಿದೆ, ನೀರು ಬಂದಿಲ್ಲ. ಸದ್ಯ ಈ ರೈತ ಬುದ್ಧಿವಂತ ಇದ್ದಾರೆ, ಈ ಬೋರ್ನ ಮುಚ್ಚಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ಏನೋ ಅಲ್ಪ ಸ್ವಲ್ಪ ನೀರು ಬಂದರೆ ಅಟ್ಲೀಸ್ಟ್ ಸ್ವಲ್ಪ ಇದಕ್ಕಾಗ್ಬೋದು ಅಂತೇಳಿ ದಯಮಾಡಿ ನೀವು ಭೂಮಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಬೋರ್ಗಳನ್ನ ಕೊರೆಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ ನೀರಿನ ಸಮಸ್ಯೆಗೊಂದು ಪರಿಹಾರ ಸಿಗ್ಬೋದು ಅಂತ ನನ್ನ ಒಂದು ಕಲ್ಪನೆ.